ಶ್ರವಣಬೆಳಗೊಳ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳಿಂದ 3,000ಕ್ಕೂ ಹೆಚ್ಚು ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಭಾಗವಹಿಸಿದ್ದ ಬಿಜೆಪಿ ಪಕ್ಷದ ಸಭೆ ಇಂದು ನಡೆಯಿತು. ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾದ ಚಿದಾನಂದ್ ಸಿಆರ್ ಅವರು ಮಾತನಾಡಿ, ಪಕ್ಷ ಸಂಘಟನೆ ಬಲಪಡಿಸುವ ಉದ್ದೇಶದಿಂದ ಎಲ್ಲಾ ಹೋಬಳಿ ಮಟ್ಟದಲ್ಲೂ ಹಾಗೂ ಚನ್ನರಾಯಪಟ್ಟಣ ನಗರದಲ್ಲೂ ಪಕ್ಷವನ್ನು ವಿಸ್ತರಿಸುವ ಕೆಲಸ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಮಾಜಿ ಶಾಸಕರಾದ ಪ್ರೀತಂ ಜೇಗೌಡ ಅವರು ಮಾತನಾಡಿ, ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯಲಿರುವ ಜಿಲ್ಲಾ ಪಂಚಾಯಿತಿ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಪಕ್ಷದ ಸಂಘಟನೆಯನ್ನು ಬಲಪಡಿಸಬೇಕು ಎಂದು ಕಾರ್ಯಕರ್ತರಿಗೆ ಕರೆ ನೀಡಿದರು. ಹೆಬ್ಬಾಗಿಲು ನಮ್ಮ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರಕ್ಕೆ ತೆರಳಿ ಅಂತ ಹೇಳಿ ತಾಯಿ ಆಸ್ತಂಬೆಯಲ್ಲಿ ಇವತ್ತು ಪ್ರಾರ್ಥನೆಯನ್ನು ಮಾಡ್ತಾ ನಾನು ಇಲ್ಲಿ ನಿಂತು ಒಂದು ಸಂಕಲ್ಪ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು NDA ಮೈತ್ರಿ ಒಟ್ಟಾಗಿ ಹೋಗ್ಬೇಕು ಅನ್ನೋ ಅಭಿಲಾಷೆ ಇಡೀ ರಾಜ್ಯ ರಾಷ್ಟ್ರ ಮಟ್ಟದ ನಾಯಕರಲ್ಲಿದೆ. ಅದ್ರಲ್ಲಿ ನಾನು ಕೂಡ ಒಬ್ಬ. ಆದ್ರೆ ಮೈತ್ರಿ ಆಗಿದೆ ಅನ್ನೋ ಕಾರಣಕ್ಕೆ ಭಾರತೀಯ ಜನತಾ ಪಾರ್ಟಿಯ ಕಚೇರಿ ಬೀಗ ಹಾಕಿ ಯಾವುದೋ ಒಂದು ಪಕ್ಷದ ಪರವಾಗಿ ನಮ್ಮ ಕಾರ್ಯಕರ್ತರು ಹೋಗ್ಲಿಕ್ಕೆ ತಯಾರಿಲ್ಲ. ಪಕ್ಷವನ್ನ ಗಟ್ಟಿಯಾಗಿ ಬೆಳೆಸೋಣ. ಆದ್ರೆ ತೀರ್ಮಾನ ಏನ್ ರಾಷ್ಟ್ರೀಯ ನಾಯಕರು ಮಾಡ್ತಾರೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧವಾಗಿರೋಣ. ಆದ್ರೆ ನಮ್ಮ ಉದ್ದೇಶ ಇರುವಂತದ್ದು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಭಾರತೀಯ ಜನತಾ ಪಾರ್ಟಿಯ ಕನಿಷ್ಠ 50,000 ಮತಗಳು ಬಿಜೆಪಿ ಅಂತ ಹೇಳಿ ಮತ ಹಾಕುವಂತ ಶಕ್ತಿಯನ್ನ ಕ್ರೋಢೀಕರಿಸೋಣ. ಅದಕ್ಕೆ ಇದು ಬುನಾದಿ ಆಗ್ಲಿ. ಇನ್ನು ಯುವಕರಿದ್ದಾರೆ, ಚಿದಾನಂದ್, ಅನೇಕರು ಅಪೇಕ್ಷಿತರಿದ್ದಾರೆ. ಅವ್ರಿಗಿನ್ನೂ ವಯಸ್ಸಿದೆ, ಆದ್ರೆ ಶಕ್ತಿ ಯಾರಿಗೆ ಜಾಸ್ತಿ ಇದೆ, ಚಿದಾನಂದ್ ಅವ್ರಿಗೆ ಜಾಸ್ತಿ ಇದೆ ಅನ್ನೋಂಥದ್ದು ಮುಂಬರುವ ದಿನಗಳಲ್ಲಿ ಮನೆ ಮನೆಗೆ ಭಾಷಣ ಮಾಡೋದ್ರಿಂದ ಹೆಚ್ಚು ಪ್ರಯೋಜನ ಇಲ್ಲ. ಇವತ್ತು ನಾವು ಮಾಡ್ಬೇಕಾಗಿರೋಂತ ಕೆಲಸ ಇಷ್ಟೇನೆ. ಇವತ್ತು ನಮ್ಮ ತಾಯಂದ್ರು ಸಹೋದರರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ, ಹಿರಿಯರು ಬಂದಿದ್ದಾರೆ, ಯುವ ಮಿತ್ರರು ಬಂದಿದ್ದಾರೆ. ಮನೆಗೆ ಹೋದ ತಕ್ಷಣ ನಾವು ಮಾಡ್ಬೇಕಾಗಿರೋಂತ ಮೊದಲನೇ ಕೆಲಸ, ಯಾಕೆ ಶ್ರವಣಬೆಳಗೊಳಕ್ಕೆ ಹೋಗಿದ್ವಿ ಅಂತ ಕೇಳ್ತಾರೆ. ಕೇಳಿದಂತ ಸಂದರ್ಭದಲ್ಲಿ ನಾನು ಇವತ್ತಿಂದ ಭಾರತೀಯ ಜನತಾ ಪಾರ್ಟಿಯ ಸಕ್ರಿಯ ಕಾರ್ಯಕರ್ತನಾಗಿದ್ದೀನಿ, ನೀನು ಕೂಡ ಆಗು ಅಂತ ಹೇಳಿ ಪ್ರತಿದಿನ ನಾವು ಮಾತನಾಡುವಂತ ಸ್ನೇಹಿತರಿಗೆ, ಈಗ ನಮ್ಮ ಮನೇಲಿ ಒಂದು ಮದುವೆ ಆದ್ರೆ ಕಂಕ್ಲಿಗೆ ಇನ್ವಿಟೇಷನ್ ಇಟ್ಕೊಂಡು ನಮ್ ಕುಟುಂಬದ ಕನಿಷ್ಠ 500-1,000 ಜನದ ಮನೆಗೆ ಹೋಗಿ ನನ್ನ ಮಗಳು ಮದುವೆ ಇದೆ ಮುಂದಿನ ತಿಂಗಳು ಅಂತ ಹೇಳಿ ನಾವು ಕರೆ ಒಲೆ ಕೊಟ್ಟು ಬರೋದನ್ನ ಮಾಡ್ತೀವೋ ಇಲ್ವಾ? ಕಾರ್ಯಕ್ರಮದಲ್ಲಿ ತಾಲೂಕು ಅಧ್ಯಕ್ಷರಾದ ಪರಮ ಗಂಗಾಧರ್, ಶ್ರವಣಬೆಳಗೊಳ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಂಗೀತಾ ರೂಪೇಶ್, ಬಿಜೆಪಿ ಮುಖಂಡರು, ಪದಾಧಿಕಾರಿಗಳು ಹಾಗೂ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು.